ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಮ್ಮ ಒಂದು ಡಾಕ್ಯುಮೆಂಟ್ KEದಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಿಕ್ಕಾಪಟ್ಟೆ ಧೂಳು ಎಬ್ಬಿಸ್ತಾ ಇದೆ. ವಿದ್ಯಾರ್ಥಿಗಳು ಭಾಳ ದಿನಗಳಿಂದ ವೇಟ್ ಮಾಡ್ತಾಯಿದ್ರು. ಅವರುಗಳಿಗೆ ಫುಲ್ ಟೆನ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಕ್ಲೂ ಬಗ್ಗೆ ಕೂಡ ತುಂಬ ಟೆನ್ಷನಲ್ಲಿದ್ದರು. ಈ ಕ್ಲೂ ABCD ಏನೇನೋ ಅಂತ ಕನ್ಫ್ಯೂಷನಲ್ಲಿದ್ದರು. ಸೊ ಈ ಒಂದು ಪ್ರೊಸೆಸ್ ಮುಗಿದ ಮೇಲೆ ಮುಂದೆ ಏನಾಗುತ್ತೆ ಅಂತಂದರೆ, ಹೋದ ವರ್ಷದ ಒಂದು ಇದನ್ನು ಲಿಂಕನ್ನು ತೋರಿಸ್ತಾ ಇದ್ದೀನಿ ನಾನು. ಇದು ಹೋದ ವರ್ಷದ್ದು 2023ರಲ್ಲಿ BSc ನರ್ಸಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ಲಿಂಕನ್ನು ಬಿಡ್ತಾರೆ. ಇಲ್ಲಿ ನೋಡ್ಬೋದು, ರಿಗಾರ್ಡಿಂಗ್ ಅಪ್ಡೇಟ್ ರಿಲೇಟೆಡ್ ಟು ಡೌನ್ಲೋಡ್ UG CET 2020 ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ ಕ್ಲೂ A. ಯಾಕಂದರೆ ಈಗ ಕ್ಲೂ Aದವರಿಗೆ ಆನ್ಲೈನ್ನ ಮೇಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ಸೊ ವೆರಿಫಿಕೇಷನ್ ಆದಂಗೆ ಏನು ಮಾಡ್ತಾರೆ ಅಂತಂದರೆ, ಈ ರೀತಿಯಾಗಿ ಆನ್ಲೈನ್ ವೆರಿಫಿಕೇಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಒಂದು ಲಿಂಕನ್ನು ಬಿಡ್ತಾರೆ. ಅಲ್ಲಿ ತನಕ ವಿದ್ಯಾರ್ಥಿಗಳು ಕಾಯಬೇಕಾಗತ್ತೆ. ಸೊ ಈ ಒಂದು ವೆರಿಫಿಕೇಷನ್ ಯಾವಾಗ ಆಗುತ್ತೆ ಅಂತಂದರೆ, ಈಗಾಗಲೇ 29ನೇ ತಾರೀಕು ತನಕ BCEDದವರಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಟೈಮಿಂಗನ್ನು ಕೊಟ್ಟಿದ್ದಾರೆ. ಅವ್ರುಗಳದ್ದು ಮುಗಿದ ಮೇಲೆ ಪ್ಲಸ್ ಕ್ಲೂ Aದವ್ರದ್ದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ವೆರಿಫೈ ಮಾಡಿ, ಏನಾದರೂ ಡಿಫಾಲ್ಟ್ ಇದ್ದರೆ, ತಪ್ಪು ಗಿಪ್ಪು ಏನಾದರೂ ಇದ್ದರೆ ಅಥವಾ ಅಪ್ಡೇಟ್ ಮಾಡಿಲ್ಲ ಅಂತಿದ್ರೆ ಅಂಥವ್ರುಗಳಿಗೆ ಸ್ವಲ್ಪ ಕಾಲಾವಕಾಶನ ಕೊಡ್ತಾರೆ. ಕೊಟ್ಟು ಅವ್ರುಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ, ಅವ್ರುಗಳಿಗೆ ಒಂದಷ್ಟು ಟೈಮ್ ಕೊಟ್ಟು ಅಪ್ಡೇಟ್ ಮಾಡೋಕ್ಕೆ ಕೊಟ್ಟು ಆಮೇಲೆ ಏನು ಮಾಡ್ತಾರೆ, ಈ ರೀತಿಯಾದಂಥ ಒಂದು ಲಿಂಕನ್ನು ಬಿಡ್ತಾರೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಅಂತ. ಸೊ ವೆರಿಫಿಕೇಷನ್ ಸ್ಲಿಪ್ ನೋಡಲಿಕ್ಕೆ ಹೆಂಗಿರುತ್ತೆ, ಸೊ ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಡೆಮೋ ಇರುತ್ತೆ. ಇದು ನೀಟಿಗೆ ವೆರಿಫಿಕೇಷನ್ ಸ್ಲಿಪ್ ಇದು. ಬಟ್ ಇದು ಕೂಡ KCET ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ KCET ಅಪ್ಲಿಕೇಶನ್ ನಂಬರು, ರೋಲ್ ನಂಬರು, ಆಮೇಲೆ KCET ರ್ಯಾಂಕ್ ನಂಬರ್ಸು, ಆಮೇಲೆ ಹೆಸರು ಇರುತ್ತೆ. ಆಮೇಲೆ ಅವರು ಡಾಕ್ಯುಮೆಂಟ್ಸ್ ಇಲ್ಲಿ ನೋಡ್ಬೋದು, ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ರು. ಅವರು ಎಷ್ಟಿದ್ರೆ ಎಸ್ಸನ್ನು ಅಂತ ಹಾಕಿರ್ತಾರೆ ವಿದ್ಯಾರ್ಥಿಗಳು. ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ಏನು ಮಾಡ್ತಾರೆ, ಅವರು ಇದರಲ್ಲಿ ಕೊಡ್ತಾರೆ. ಅದಾದಮೇಲೆ ಏನಪ್ಪ ಅಂತಂದರೆ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಕ್ಲೂ A. ಸೊ ನೋಡ್ಬೋದು, ಇಲ್ಲಿ ಕ್ಲೂ A ಕೊಟ್ಟಿದ್ದಾರೆ. ಆಮೇಲೆ ವೆರಿಫಿಕೇಷನ್ ಡೇಟು, ಎಲ್ಲಿ ವೆರಿಫಿಕೇಷನ್ ಆಗಿದೆ, ಆಮೇಲೆ ಕೆಟಗರಿ ಯಾವುದು ಅವ್ರದ್ದು, ಅವರು ಮೈನಾರಿಟಿಯಲ್ಲಿ ಬರ್ತಾರಾ, ಮತ್ತು ಯಾವುದರಲ್ಲಿ ಬರ್ತಾರೆ, NRದಲ್ಲಿ ಬರ್ತಾರಾ, ಕನ್ನಡ ಮೀಡಿಯಮು, ರೂರಲು, ಹೈದರಾಬಾದ್, ಕರ್ನಾಟಕ, ಇವೆಲ್ಲವುಗಳನ್ನು ನೋಡಿ ಲಾಸ್ಟಿಗೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, CET ಅಪ್ಲಿಕೇಶನ್ ನಂಬರ್, ಆಮೇಲೆ ಸೀಕ್ರೆಟ್ ಕೀ. ಇದು ತುಂಬ ಇಂಪಾರ್ಟೆಂಟ್. ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಸೀಕ್ರೆಟ್ ಕೀ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಎಂಟ್ರಿ ಮಾಡಿದಾಗ ಮಾತ್ರ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಒಂದು ಚಾನ್ಸ್ ಇರುತ್ತೆ. ಸೊ ಇಲ್ಲ ಅಂತಂದರೆ, ಈ ಸೀಕ್ರೆಟ್ ಕೀ ಇಲ್ಲ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೇ ಆಗೋದಿಲ್ಲ. ಸೊ ಹಿಂಗಿರಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿದ್ದಾವಲ್ಲ ಈ ಮೂರು, ಇವು ತುಂಬಾ ಇಂಪಾರ್ಟೆಂಟ್. ಇವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತವೆ. ಸೊ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋದರಿಂದ ಆಮೇಲೆ ನಿಮ್ಮಲ್ಲಿ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ಸಿಗ್ನೇಚರು, ಆಮೇಲೆ ವೆರಿಫಿಕೇಷನ್ ಸೀಸರು, ನಿಮ್ಮ ಮಾರ್ಕ್ಸ್ ಪರ್ಸೆಂಟೇಜು, ಇವೆಲ್ಲ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಈ ಥರ ಇದು ಒಂದು ಕಂಪ್ಲೀಟ್ ಒಂದು ಅಪ್ಡೇಟ್, ಒಂದು ಸ್ಲಿಪ್ಪಿಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಕರಿತೀವಿ. ಇದು ಇಂಡಿವಿಜುವಲ್ ಆಗಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದು ಪಬ್ಲಿಕ್ಕಾಗಿ ಕೊಡೋಂಗಿಲ್ಲ. ಯಾಕಂದರೆ ಇದರಲ್ಲಿ ಇದು ಸೀಕ್ರೆಟಾಗಿ ಕೀ ಕೊಟ್ಟಿರೋದ್ರಿಂದ ಇದನ್ನು ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೊಬರೋದಿಲ್ಲ. ಇದು ನೀವಾಗಲೇ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೇ ಬರುವಂಥ ಒಂದು ಲಿಂಕ್ ಮುಖಾಂತರ ಬರುವಂಥ ಒಂದು ಸ್ಲಿಪ್ ಇದು. ಇದಕ್ಕೆ ನಾವು ವೆರಿಫಿಕೇಷನ್ ಸ್ಲಿಪ್ ಅಂತ ಕರಿತೀವಿ.